ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ ನಾವು ನೋಡಕ್ ಹೋಗೋಣ ಲೆವೆಲ್ 16 ಅನ್ನೋಂತ ಮೂವಿನ. ಇಡೀ ಜಗತ್ತಲ್ಲಿ ಇರುವಂತ ಎಲ್ಲಾ ಸ್ಕೂಲಲ್ಲಿ ಮಕ್ಕಳು ಓದ್ಕೊಬೇಕು, ಬರ್ಕೊಬೇಕು, ಸ್ಪೋರ್ಟ್ಸ್ ಆಡ್ಬೇಕು, ಈ ರೀತಿ ಎಲ್ಲ ಇದೆ. ಬಟ್ ಈ ಮೂವಿಯಲ್ಲಿ ಬರುವಂತ ಈ ಸ್ಕೂಲಲ್ಲಿ ಇದ್ಯಾವುದು ಇರೋದೇ ಇಲ್ಲ. ಬದಲಿಗೆ ಈ ಸ್ಕೂಲಲ್ಲಿ ಇರೋದು ಬೇರೆ ತರದ ಡಿಸಿಪ್ಲಿನ್. ಅದೇನಂದ್ರೆ ನಾವು ಕೊಟ್ಟಿರುವಂತ ಊಟನ ತಿನ್ಬೇಕು, ನಾವ್ ಹೇಳಿದ ಮಾತನ್ನ ಕೇಳಬೇಕು, ಸೂರ್ಯನ ಬಿಸಿಲು ಮೊದ್ಲಾಗ ಹೋಗಂಗೆ ಇಲ್ಲ. ಇಷ್ಟೆಲ್ಲಾ ಕ್ವಾಲಿಟೀಸ್ ಇರುವಂತ ಈ ಸ್ಕೂಲ್ ನ ನೋಡಕ್ಕೆ ಇನ್ಯಾಕ್ ತಡ, ಬನ್ನಿ ಈ ಸ್ಕೂಲ್ ನ ಕಡೆಗೆ, ಈ ಮೂವಿಯ ಕಡೆಗೆ ಹೋಗೋಣ. ಈಗ ನಾವು ಮೂವಿಯ ಫಸ್ಟ್ ಸೀನ್ ನೋಡೋದಾದ್ರೆ ಬರೀ ಹೆಣ್ಮಕ್ಳೇ ಇರುವಂತ ಒಂದು ಸ್ಕೂಲ್ ನ ನಮ್ಗೆ ಈಗ ತೋರಿಸ್ತಾರೆ. ಇಲ್ಲಿರುವಂತ ಎಲ್ಲಾ ಮಕ್ಳ ಹತ್ರನು ಯೂನಿಫಾರ್ಮ್ ಇದೆ. ಅದು ಬಿಟ್ರೆ ಬುಕ್ಸ್ ಆಗ್ಲಿ, ಬ್ಯಾಗ್ ಆಗ್ಲಿ, ಒಂದು ಪೆನ್, ಪೆನ್ಸಿಲ್ ಏನು ಕೂಡ ಇರೋದೇ ಇಲ್ಲ. ಮೇ ಬಿ ಈ ಸ್ಕೂಲ್ ತುಂಬಾನೇ ಅಡ್ವಾನ್ಸ್ ಇರ್ಬೋದು. ಇಲ್ಲಿರೋ ಮಕ್ಕಳಿಗೆ AI ಯೂಸ್ ಮಾಡಿ ಪಾಠ ಕಲಿಸ್ತಾ ಇರ್ಬೇಕು ಅಂತ ನಾವ್ ಅನ್ಕೊಂಡ್ರೆ, ಇಲ್ಲಿರುವಂತ ಮಕ್ಕಳಿಗೆ ABCD ಕೂಡ ಬರ್ತಾ ಇರೋದಿಲ್ಲ. ಅದೆಂತ ಸ್ಕೂಲ್ ಗುರು ABCD ಕೂಡ ಕಲ್ಸಲ್ಲ, ಬೇರೆ ಏನೇನ್ ಕಲಿಸ್ತಾರೆ ಅಂತ ನೀವು ಕೇಳೋದಾದ್ರೆ ಆ ಸ್ಕೂಲ್ ಅಲ್ಲಿ ಕಲ್ಸೋದು ಕೇವಲ ಡಿಸಿಪ್ಲಿನ್ ಅಷ್ಟೇ ಆಗಿರುತ್ತೆ. ಅಷ್ಟೇ ಅಲ್ಲ, ನಾವು ನೋಡ್ತಾರಂತ ಈ ಸ್ಕೂಲ್ ಅಲ್ಲಿ ಏಜ್ ಗೆ ತಕ್ಕನಂಗೆ ಫ್ಲೋರ್ ಅಲ್ಲಿ ಮಕ್ಕಳನ್ನ ಇಡ್ತಾ ಇದ್ದಾರೆ. ಲೈಕ್ 10 ವರ್ಷ ಇರುವಂತ ಮಕ್ಕಳನ್ನ 10ನೇ ಫ್ಲೋರ್ ಅಲ್ಲಿ, 11 ವರ್ಷ ಇರುವಂತ ಮಕ್ಕಳನ್ನ 11ನೇ ಫ್ಲೋರ್ ಅಲ್ಲಿ, ಮತ್ತು 16 ವರ್ಷ ಆಗಿರುವಂತ ಮಕ್ಕಳನ್ನ 15ನೇ ಫ್ಲೋರ್ ಅಲ್ಲಿ ಇಡ್ತಾ ಇದ್ದಾರೆ. ಅದೇ ರೀತಿ ಈಗ ಆ ಸ್ಕೂಲ್ ಅಲ್ಲಿ ಇರುವಂತ ಇಬ್ರು ಮಕ್ಕಳು ಒಬ್ರಿಗೊಬ್ರು ಮಾತಾಡ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಅದರಲ್ಲಿ ಒಂದು ಹುಡುಗಿ ಒನ್ಸ್ ನಮ್ಗೆ 16 ವರ್ಷ ಆಯ್ತು ಅಂದ್ರೆ ನಮ್ಮನ್ನ 16ನೇ ಫ್ಲೋರ್ ಗೆ ಮೂವ್ ಮಾಡ್ತಾರೆ. ಅದಾದ್ಮೇಲೆ ಯಾವ್ದಾದ್ರು ಶ್ರೀಮಂತರು ಬಂದು ನಮ್ಮನ್ನ ಅಡಾಪ್ಟ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಸಾಕ್ತಾರೆ, ನಮ್ ಲೈಫ್ ಅಲ್ಲಿಗೆನೆ ಸೆಟ್ಲ್ ಆಗುತ್ತೆ ಅಂತ ಹುಡುಗಿ ಹೇಳ್ತಾಳೆ. ಇದು ನೋಡಿದಂತ ನಮ್ಗೇನೆ ಅನ್ಸುತ್ತೆ ಇಲ್ಲಿ ಯಾವುದೇ ಮಕ್ಕಳಿಗೂ ಪೇರೆಂಟ್ಸ್ ಇಲ್ಲ, ಬದಲಾಗಿ ಇವರೆಲ್ಲ ಅನಾಥರು ಅಂತ. ಅದೇ ರೀತಿ ಇವ್ರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದೀಗ ಬೆಲ್ ಸೌಂಡ್ ಆಗುತ್ತೆ. ಈ ಬೆಲ್ ಸೌಂಡ್ ಕೇಳಾದ್ಮೇಲೆ ಇವರಿಬ್ರು ತಮ್ಮ ಹತ್ರ ಇದ್ದಂತೆ ಯಾವ್ದೊಂದು ಕ್ರೀಮ್ ನ ತಗೊಂಡು ಆ ರೂಮ್ ಇಂದ ಆಚೆ ಬರ್ತಾರೆ. ಆ ರೀತಿ ಆಚೆ ಬಂದವರು ಇವ್ರು ಎಲ್ಲಿಗೆ ಹೋದ್ರು ಅಂತ ನಾವು ನೋಡಕ್ ಹೋದ್ರೆ, ಈ ಮಕ್ಳಿರುವಂತ ಸ್ಕೂಲ್ ಅಲ್ಲಿ ಯಾವ್ದೋ ಒಂದು ಕಡೆ ಕ್ಯಾಮ್ರಾ ಇದೆ. ಕ್ಯಾಮ್ರಾದ ಮುಂದೆ ಒಬ್ಬೊಬ್ಬರಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಮಗೆ ಕೊಟ್ಟಿರುವಂತ ಕ್ರೀಮ್ ನ ಮುಖಕ್ಕೆ ಹಚ್ಕೊಂಡು ಆ ಕ್ಯಾಮ್ರಾಗೆ ತೋರಿಸ್ತಾ ಇದಾರೆ. ಈಗ ಆ ಕ್ಯಾಮ್ರಾ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಬಂತು ಅಂದ್ರೆ ಇವರು ಮುಖಕ್ಕೆ ಕ್ರೀಮ್ ನ ಕರೆಕ್ಟ್ ಆಗಿ ಹಚ್ಕೊಂಡಿದ್ದಾರೆ ಅಂತ ಅರ್ಥ. ಬದಲಾಗಿ ರೆಡ್ ಸಿಗ್ನಲ್ ಏನಾದ್ರು ಡಿಟೆಕ್ಟ್ ಆಯ್ತು ಅಂದ್ರೆ ಇವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಈಗ ಕ್ಯೂ ಅಲ್ಲಿ ನಿಂತಿರುವಂತ ಎವ್ರಿ ಸ್ಟೂಡೆಂಟ್ ಮುಖಕ್ಕೆ ಕ್ರೀಮ್ ಹಚ್ಕೊಂತ ಇದ್ರೆ ಅವ್ರನ್ನ ಯಾರೋ ಕ್ಯಾಮ್ರಾ ಇಂದ ಮಾನಿಟರ್ ಮಾಡ್ತಾರನ್ನ ನಮ್ಗೆ ತೋರಿಸ್ತಾರೆ. ಅದೇ ರೀತಿ ಸೋಫಿಯಾನ ಹುಡುಕಿ ತನ್ನ ಕೈಯಲ್ಲಿದ್ದಂತ ಬಾಕ್ಸ್ ನ ಗೊತ್ತಿಲ್ಲದೆ ಕೆಳಗಡೆ ದಬ್ಬಿಡ್ತಾಳೆ. ಈಗ ಸೋಫಿಯಾ ಅದನ್ನ ತಗೋಬೇಕು, ಬಟ್ ಸೋಫಿಗೆ ಸರಿ ಕಣ್ ಕಾಣ್ತಾ ಇರೋದಿಲ್ಲ. ಇದನ್ನ ಅಬ್ಸರ್ವ್ ಮಾಡಿದಂತ ವಿವಿನ್ ಅನ್ನ ಹುಡುಗಿ ಸೋಫಿಗೆ ಹೋಗಿ ಹೆಲ್ಪ್ ನ ಮಾಡ್ತಾಳೆ. ಬಟ್ ವಿವಿನ್ ಆನ್ ಟೈಮ್ ಗೆ ಕ್ಯಾಮರಾ ಮುಂದೆ ಬರೆದಿದ್ದಕ್ಕೆ ಅಲ್ಲಿ ಇದ್ದಂತ ಗಾರ್ಡ್ಸ್ ಬಂದು ವಿವಿನ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ವಿವಿನ್ ನ ಆ ಗಾರ್ಡ್ಸ್ ಕರ್ಕೊಂಡು ಹೋಗ್ತಾ ಇದ್ರೆ ವಿವಿನ್ ನ ಹಿಂದೆ ತಿರುಗಿ ಯಾರು ಕೂಡ ನೋಡೋದಿಲ್ಲ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈ ಸ್ಟೂಡೆಂಟ್ ಎಲ್ಲ ಒಂದು ಟಿವಿನ ನೋಡ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಈಗ ಟಿವಿನ ಇವ್ರು ನೋಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಟಿವಿ ಈಗ ಫ್ಲಿಕರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ಫ್ಲಿಕರಿಂಗ್ ನೋಡಿದಂತ ರೀಟಾ ಅನ್ನೋ ಹುಡುಗಿ ಹೇಗೋ ಟಿವಿ ಕರೆಕ್ಟ್ ಆಗಿ ಗೊತ್ತಾ ಇಲ್ಲ, ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತ ವಿವಿಯನ್ ಅನ್ನೋ ಹುಡುಗಿ, ಟಿವಿ ನಮ್ಗೆ ಕರೆಕ್ಟ್ ಆಗಿ ಬರ್ಲಿ ಬರದೇ ಇರ್ಲಿ, ನಮ್ಗೆ ಕೊಟ್ಟಿರೋಂತ ಟೈಮ್ ವರ್ಗು ನಾವ್ ಇಲ್ಲೇ ವೇಟ್ ಮಾಡ್ಬೇಕು, ಅಥವಾ ಯಾರಾದ್ರೂ ಬಂದು ಹೇಳೋವರೆಗೂ ನಾವ್ ಇಲ್ಲೇನೆ ಇರ್ಬೇಕು ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಸೀನ್ ಅಲ್ಲಿ ಹೆಲ್ಪ್ ಮಾಡಿದಂತ ಆ ವಿವಿಯನ್ ಅನ್ನೋ ಹುಡುಗಿನೇ ಇವಳಾಗಿರ್ತಾಳೆ. ಈಗ ವಿವಿಯನ್ ಯಾವ ರೀತಿ ರೆಡಿ ಆಗಿರ್ತಾಳೆ ಅಂದ್ರೆ ಇವಳು ಒಂದೇ ಒಂದು ರೂಲ್ ಕೂಡ ಬ್ರೇಕ್ ಮಾಡ್ತಾ ಇರೋದಿಲ್ಲ. ಅದಕ್ಕೇನೆ ವಿವಿಯನ್ ಇಲ್ಲಿರುವಂತ ಸ್ಟೂಡೆಂಟ್ ಗೆಲ್ಲ ತಾನೇ ಲೀಡರ್ ಆಗಿರ್ತಾಳೆ. ಅದೇ ರೀತಿ ಇವರು ಟಿವಿನ ನೋಡ್ತಾ ಇರ್ಬೇಕಾದ್ರೆ ಆ ಟಿವಿಯ ಫ್ಲಿಕರಿಂಗ್ ಈಗ ಸ್ಟಾಪ್ ಆಗಿ ಆ ಟಿವಿ ಈಗ ಕರೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಇವ್ರದೀಗ ಕ್ಲಾಸ್ ಮುಗಿದಾದ್ಮೇಲೆ ಈಗ ಟೈಮ್ ನೋಡಿದ್ರೆ ಈಗ ಸ್ಲೀಪಿಂಗ್ ಟೈಮ್ ಆಗಿರುತ್ತೆ. ಅದಕ್ಕೇನೆ ವಿವಿಯನ್ ತನ್ನ ಬೆಡ್ಗೆ ಹೋಗಿ ಮಲಗಕ್ ಮೊದಲು ತನ್ನ ಬೆಡ್ ಅಲ್ಲಿ ಏನೊಂದು ಮಾರ್ಕ್ ನ ಮಾಡ್ತಾ ಇರೋದು ನಮ್ಗೆ ತೋರಿಸ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಮಿಸ್ ಬ್ರಿಕ್ಸಲ್ ಅನ್ನೋ ಒಂದು ಟೀಚರ್ ಇಲ್ಲಿಗೆ ಬರೋದನ್ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿಸ್ ಬ್ರಿಕ್ಸಲ್ ಈ ಸ್ಕೂಲ್ ಗೆ ಹೆಡ್ ಆಗಿರ್ತಾಳೆ. ಈಗ ಮಿಸ್ ಬ್ರಿಕ್ಸಲ್ ನಿಮ್ಗೆ ಲೆವೆಲ್ 15 ಇಂದ ಲೆವೆಲ್ 16 ಗೆ ಪ್ರಮೋಟ್ ಆಗಿದೆ. ಆ ಲೆವೆಲ್ ಗೆ ನೀವು ಓದಾದ್ಮೇಲೆ ಯಾರಾದ್ರೂ ಶ್ರೀಮಂತರು ಬಂದು ನಿಮ್ಮನ್ನ ಅಡಾಪ್ಟ್ ಮಾಡ್ಕೊಂತಾರೆ, ಅದಾದ್ಮೇಲೆ ನಿಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳ್ದಂತ ಅಲ್ಲಿ ಇದ್ದಂತ ಸ್ಟೂಡೆಂಟ್ ಗೆ ತುಂಬಾನೇ ಖುಷಿ ಆಗುತ್ತೆ. ಈಗ ಮಿಸ್ ಬ್ರಿಕ್ಸಲ್ ಇಲ್ಲಿರಂತ ಹುಡುಗಿರನ್ನ 4 ಟೀಮ್ ಆಗಿ ಡಿವೈಡ್ ಮಾಡಿ ಒಂದೊಂದು ಟೀಮ್ ಗೆ ಒಬ್ಬೊಬ್ಬರನ್ನ ಲೀಡರ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾಳೆ. ಈಗ ವಿವಿಯನ್ ನ ಟೀಮ್ ಅಲ್ಲಿ ಏವಾ ಮತ್ತೆ ರೀಟಾ ಅನ್ನೋ ಹುಡುಗಿ ಇರೋದನ್ನ ನಮಗೆ ತೋರಿಸ್ತಾರೆ. ಈಗ ಈ 3 ಜನನ ಮಿಸ್ ಬ್ರಿಕ್ಸಲ್ ನೀವೀಗ ಟ್ರೈನಿಂಗ್ ತಗೋಬೇಕು, ಅದಕ್ಕೆ ನೀವೀಗ ರೋಸ್ ಹಾಲ್ ಗೆ ಹೋಗಿ ಅಂತ ಹೇಳ್ತಾಳೆ. ಈಗ ವಿವಿಯನ್ ತನ್ನ ಫ್ರೆಂಡ್ಸ್ ಜೊತೆ ರೋಸ್ ಹಾಲ್ ಗೆ ಬಂದು ನೋಡಿದಾಗ ಇವ್ರಂತಾನೆ ತುಂಬಾನೇ ಜನ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಈಗ ಇವರನ್ನ ನೋಡಿದಂತ ವಿವಿಯನ್, ನಿಮ್ಗೆ ಇಲ್ಲಿರೋ ರೂಲ್ಸ್ ಎಲ್ಲ ಗೊತ್ತಿದೆ, ನಿಮ್ ಟೀಮ್ ಗೆ ಲೀಡರ್ ನಾನೇ ಆಗಿರ್ತೀನಿ, ನೀವ್ ಯಾರು ಕೂಡ ರೂಲ್ಸ್ ನ ಬ್ರೇಕ್ ಮಾಡೋದಿಲ್ಲ ಅಂತ ಅನ್ಕೊಂಡಿದೀನಿ, ಬದಲಾಗಿ ನೀವು ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ನಾನು ಮಿಸ್ ಬ್ರಿಕ್ಸಲ್ ಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ನಮ್ಗೆ ಗೊತ್ತಾಗುತ್ತೆ ವಿವಿಯನ್ ನ ಅಂಡರ್ ಬರೀ ಇಬ್ರಿಲ್ಲ, ತುಂಬಾನೇ ಜನ ಹುಡುಗಿರಿದ್ದಾರೆ ಅಂತ. ಅದೇ ರೀತಿ ಈಗ ವಿವಿಯನ್ ನ ಹಳೆ ಫ್ರೆಂಡ್ ಆದಂತ ಸೋಫಿಯಾ ಇದೇ ಟೀಮ್ ಅಲ್ಲೇ ಇದ್ದಾಳೆ. ತನ್ನ ನೋಡಿದಂತ ವಿವಿಯನ್ ಅವಳ ಜೊತೆ ಏನೂ ಮಾತಾಡದೆ ಅಲ್ಲಿಂದ ಈಗ ಮೂವ್ ಆಗ್ತಾಳೆ. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ವಿವಿಯನ್ ನ ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ತಿದ್ರು, ಸೋಫಿಯಾ ಆ ಕಡೆ ತಿರುಗು ಕೂಡ ನೋಡಿರೋದಿಲ್ಲ. ಇದರಿಂದ ಕೋಪ ಮಾಡ್ಕೊಂಡಂತ ವಿವಿಯನ್ ಅವತ್ತೇ ಅವಳ ಜೊತೆ ಮಾತ್ ಬಿಟ್ಟಿರ್ತಾಳೆ. ಇದಾಗಿ ಸ್ವಲ್ಪ ದಿನಕ್ಕೆ ವಿವಿಯನ್ ಸೋಫಿಯಾನ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಸೋಫಿಯಾ ತುಂಬಾನೇ ವಿಚಿತ್ರವಾಗಿ ಅಲ್ಲಿರುವಂತ ಡೋರ್ ಗಳನ್ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ವಿವಿಯನ್ ಗೆ ಸೋಫಿಯಾ ಮೇ ಬಿ ಡಿಫ್ರೆಷನ್ ಇರ್ಬೋದು, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಅನ್ಕೊಂತಾಳೆ. ಇದಾದ್ಮೇಲೆ ಸೋಫಿಯಾಗೂ ಗೊತ್ತಾಗುತ್ತೆ ವಿವಿಯನ್ ನನ್ನನ್ನ ತುಂಬಾನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ವಿವಿಯನ್ ಸೋಫಿಯಾ ಮಾತಾಡಿಲ್ಲ ಅಂದ್ರೂ ತುಂಬಾನೇ ಕಷ್ಟಪಟ್ಟು ಅವಳು ಮಾತಾಡ್ಸಕ್ಕೆ ಟ್ರೈ ಮಾಡ್ತಾಳೆ. ಬಟ್ ವಿವಿಯನ್, ನಾನ್ ನಿನ್ನ ಟೀಮ್ ಲೀಡರ್, ನೀನ್ ನನ್ನ ಟೀಮ್ ಲೀಡರ್ ಅಲ್ಲ, ನಾನ್ ಹೇಳ್ದೆ ನೀನ್ ಕೇಳ್ಬೇಕು ಅಂತ ಹೇಳ್ತಾಳೆ. ಇವರಿಬ್ರು ಇದೇ ರೀತಿ ಒಬ್ರಿಗೊಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬೆಲ್ ಸೌಂಡ್ ಆಗೋದು ಕೇಳಿಸುತ್ತೆ. ಈಗ ಬೆಲ್ ಸೌಂಡ್ ಕೇಳ್ದಂತ ಇವರಿಬ್ರು ಕ್ಲಾಸ್ ರೂಮ್ ಗೆ ಬಂದು ನಿಂತ್ಕೊಂತಾರೆ. ಅದೇ ಕ್ಲಾಸ್ ರೂಮ್ ಅಲ್ಲಿ ಇದ್ದಂತ ಬ್ರಿಕ್ಸಲ್, ನೋಡಿ ಗರ್ಲ್ಸ್, ನಿಮ್ಗೆ ಅವಾರ್ಡ್ ಆಗಿ ಈ ಬಟ್ಟೆನ ಕೊಡ್ತಾ ಇದೀವಿ, ಇನ್ನು ಸ್ವಲ್ಪ ದಿನ ಅಷ್ಟೇ ನಿಮ್ಮನ್ನ ತುಂಬಾನೇ ರಿಚ್ ಆಗಿರುವಂತ ಪೀಪಲ್ ಬಂದು
ನಿಮ್ನ ಅಡಾಪ್ಟ್ ಮಾಡ್ಕೊಂತಾರೆ, ಅಲ್ಲಿಂದಾಚೆ ನೀವು ಇದೇ ತರ ಬಟ್ಟೆ ಹಾಕೊಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಕ್ಚುಲಿ ಈ ಗರ್ಲ್ಸ್ ಗೆ ಯೂನಿಫಾರ್ಮ್ ಬಿಟ್ರೆ ಬೇರೆ ಬಟ್ಟೆನೆ ಕೊಟ್ಟಿರೋದಿಲ್ಲ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇವ್ರಿಗೆ ಈ ತರ ಬಟ್ಟೆ ಕೊಡ್ಸಿರೋದು. ಅದಕ್ಕೆ ಈ ಗರ್ಲ್ಸ್ ಈ ಬಟ್ಟೆನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದಾರೆ. ಆದ್ರೆ ಏನ್ ಮಾಡೋದು, ಅವ್ರ ಬಟ್ಟೆ ಮೇಲೆ ಇರುವಂತ ಅವ್ರ ಹೆಸರನ್ನ ಅವ್ರಿಗೇನೆ ಓದಕ್ ಬರ್ತಾ ಇರೋದಿಲ್ಲ. ಈಗ ಹೊಸ ಬಟ್ಟೆನ ತಗೊಂಡಂತ ಇವರೆಲ್ಲ ಡೈಲಿ ರೊಟೀನ್ ತರ ಟ್ಯಾಬ್ಲೆಟ್ ನ ತಗೊಂಡಾಗೆ ಹೋಗ್ತಾರೆ. ಆಕ್ಚುಲಿ ಟ್ಯಾಬ್ಲೆಟ್ ಏನು ಕೊಡ್ತಾ ಇದಾರೆ ಅಂದ್ರೆ ಪ್ರೋಟೀನ್ ಗಾಗಿ ಇವ್ರಿಗೆ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ. ಆ ಟ್ಯಾಬ್ಲೆಟ್ ನ ತಿಂದು 2-3 ಮಿನಿಟ್ಸ್ ಆಗಿಲ್ಲ ಆಗ್ಲೇನೆ ಎಲ್ಲರೂ ನಿದ್ದೆಗೆ ಜಾರ್ತಾ ಇದಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ವಿವಿಯನ್ ನ ಸೋಫಿಯಾ ಮಾತಾಡ್ಸಕ್ಕೆ ಬರ್ತಾಳೆ. ಈಗ ಸೋಫಿಯಾ ವಿವಿಯನ್ ಹತ್ರ ನಿನ್ಗೆ ರಾತ್ರಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅನ್ನೋ ಗೊತ್ತಲ್ವಾ, ಆ ಟ್ಯಾಬ್ಲೆಟ್ ನ ದಯವಿಟ್ಟು ತಿನ್ಬೇಡ, ಅದು ಪ್ರೋಟೀನ್ ಗೆಲ್ಲ ಕೊಡ್ತಾ ಇರೋದು ಅಂತ ಹೇಳ್ತಾಳೆ. ಇವಳು ಏನೇ ಹೇಳಿದ್ರು ವಿವಿಯನ್ ಕಿವಿನೇ ಕೊಟ್ಟು ಕೇಳ್ತಾ ಇರೋದಿಲ್ಲ. ಇದೇ ರೀತಿ ಸೋಫಿಯಾ ವಿವಿಯನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಈಗ ಆವಾ ಬರ್ತಾಳೆ. ಆವಾ ಬಂದಿದ್ ನೋಡಿದಂತ ವಿವಿಯನ್ ಸೋಫಿಯಾ ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಳ್ದೇನೆ ಅವಳ ಜೊತೆ ಈಗ ಆಚೆಗೆ ಬಂದ್ಬಿಡ್ತಾಳೆ. ಡೈಲಿ ರೂಟೀನ್ ತರನೇ ಅವತ್ತಿನ ನೈಟ್ ಕೂಡ ಎಲ್ಲಾ ಸ್ಟೂಡೆಂಟ್ ಟ್ಯಾಬ್ಲೆಟ್ ನ ತಗೊಂತಾ ಇರ್ತಾರೆ. ಅದೇ ರೀತಿ ವಿವಿಯನ್ ಕೂಡ ತಗೊಂತಾಳೆ. ಬಟ್ ಸಣ್ಣ ಟ್ವಿಸ್ಟ್ ಏನಂದ್ರೆ ವಿವಿಯನ್ ನುಂಗಿರೋದಿಲ್ಲ, ಬದಲಾಗಿ ಆ ಮಾತ್ರೆನ ಟಾಯ್ಲೆಟ್ ಅಲ್ಲಿ ಬಂದು ಉಗಿದ್ ಬಿಡ್ತಾಳೆ. ಈಗ ನಮ್ಗೆ ಗೊತ್ತಾಗುತ್ತೆ ವಿವಿಯನ್ ಸೋಫಿಯಾ ಮತ್ತ ನೀಟಾಗಿ ಕೇಳಿಸ್ಕೊಂಡಿದ್ದಾಳೆ ಅಂತ. ಈಗ ಎಲ್ಲಾ ಸ್ಟೂಡೆಂಟ್ ರೂಮ್ ಗೆ ರಿಟರ್ನ್ ಆಗಿ ಮಿಸ್ ಪ್ರಿಕ್ಸಲ್ ಕೊಟ್ಟಿದ್ದಂತ ಡ್ರೆಸ್ ನ ಈಗ ಹಾಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೈಟ್ ಮಲ್ಗೋಗಿ ಈ ಡ್ರೆಸ್ ಯಾಕೆ ಹಾಕೊಂತ ಇದಾರೆ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಈಗ ವಿವಿಯನ್ ತನ್ನ ಪಕ್ಕದಲ್ಲೇ ಮಲಗಿದಂತ ಏವನ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾಳೆ. ಏವ ಕಡೆಯಿಂದ ನೋ ರೆಸ್ಪಾನ್ಸ್ ಇರುತ್ತೆ. ಇದಾದ್ಮೇಲೆ ವಿವಿಯನ್ ಬೇರೆ ಸ್ಟೂಡೆಂಟ್ ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರೆ ಆ ಸ್ಟೂಡೆಂಟ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಇರೋದಿಲ್ಲ. ಈಗ ವಿವಿಯನ್ ಈ ರೀತಿ ಎಲ್ಲಾರು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸೋಫಿಯಾ ಆ ಜಾಗಕ್ಕೆ ಬರ್ತಾಳೆ. ಸೋಫಿಯಾ ಈಗ ವಿವಿಯನ್ ಹತ್ರ ನೀನ್ ಎಷ್ಟೇ ಬರ್ಸರು ಯಾರು ಕೂಡ ಎದ್ದೇಳೋದಿಲ್ಲ, ಯಾಕಂದ್ರೆ ಅವರೆಲ್ಲ ತಿಂದಿರೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿದಂತ ವಿವಿಯನ್ ಗೆ ಈಗ ತುಂಬಾನೇ ಆಶ್ಚರ್ಯ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇವ್ರು ನಾರ್ಮಲ್ ಆಗಿ ನಿದ್ದೆನೆ ಮಾಡಬಹುದಲ್ವಾ, ಇವ್ರಿಗೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ಯಾಕೆ ಕೊಡ್ತಾ ಇದಾರೆ ಅಂತ. ಇದಾದ್ಮೇಲೆ ಸೋಫಿಯಾ ಇನ್ ಸ್ವಲ್ಪ ಹೊತ್ತಿಗೆ ಇಲ್ಲಿ ಗಾರ್ಡ್ಸ್ ಬರ್ತಾರೆ. ಅವ್ರು ಬಂದಾಗ ನೀನ್ ನಾರ್ಮಲ್ ಆಗಿ ನಿದ್ದೆ ಮಾಡೋತರ ಆಕ್ಟ್ ಮಾಡು ಅಂತ ಹೇಳ್ತಾಳೆ. ಇವಳು ಈ ರೀತಿ ಹೇಳ್ತಿದ್ದಂಗೆ ಅಲ್ಲಿ ಗಾರ್ಡ್ಸ್ ಬರ್ತಾರೋ ಸೌಂಡ್ ಇವ್ರಿಗೆ ಕೇಳಿಸುತ್ತೆ. ಅದಕ್ಕೆ ಈಗ ಸೋಫಿಯಾ ತನ್ನ ಬೆಡ್ ಗೆ ರಿಟರ್ನ್ ಹೋಗಿ ಮಲ್ಕೊಂತಾಳೆ. ಅದೇ ರೀತಿ ಈಗ ವಿವಿಯನ್ ಕೂಡ ನಿದ್ದೆ ಮಾಡೋ ರೀತಿ ಆಕ್ಟ್ ಮಾಡ್ತಾಳೆ. ಈಗ ಇವ್ರು ಮಲಗಿದಂತ ಜಾಗಕ್ಕೆ ಇಬ್ಬರು ಗಾರ್ಡ್ಸ್ ಜೊತೆ ಬಂದಂತ ಬ್ರಿಕ್ಸಲ್ ವಿವಿಯನ್ ಮತ್ತೆ ರೀಟಾ ಅನ್ನೋ ಹುಡುಗಿನ ಅಲ್ಲಿಂದ ತಗೊಂಡೋಗಿ ತಮ್ಮ ರೂಮ್ ಅಲ್ಲಿ ಮಲ್ಸ್ಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ವಿವಿಯನ್ ಈ ರೂಮ್ ನ ಯಾವತ್ತೂ ನೋಡೇ ಇರೋದಿಲ್ಲ. ಈಗ ಆ ಜಾಗಕ್ಕೆ ತುಂಬಾನೇ ರಿಚ್ ಆಗಿರುವಂತ ವಯಸ್ಸಾದ ಒಂದು ಕಪಲ್ ಅಲ್ಲಿಗೆ ಬರ್ತಾರೆ. ಓ ಮೇ ಬಿ ಇವರೇ ಇರಬೇಕು, ಇಲ್ಲಿರುವಂತ ಹುಡುಗಿನ ದತ್ತು ತಗೊಂಡು ತುಂಬಾನೇ ಚೆನ್ನಾಗಿ ಸಾಕುವಂತ ಫ್ಯಾಮಿಲಿ ಅಂತ ನಾವು ಅನ್ಕೊಂತೀವಿ. ಬಟ್ ಬ್ರಿಕ್ಸಲ್ ಆ ಹುಡುಗಿರ ಮಕ್ಕನ ಅವ್ ಕಪಲ್ಗೆ ತೋರಿಸ್ತಾ, ನೋಡಿ ಈ ಹುಡುಗಿಯರ ಮಕ್ಕ ಎಷ್ಟು ಚೆನ್ನಾಗಿದೆ, ಈ ಹುಡುಗಿರು ಇವತ್ತರೆಗೂ ಬಿಸಿಲು ಕೂಡ ನೋಡಿಲ್ಲ, ಅಷ್ಟು ಚೆನ್ನಾಗಿ ನಾವು ಈ ಮಕ್ಕಳನ್ನ ಸಾಕಿದೀವಿ ಅಂತ ಹೇಳ್ತಾಳೆ. ಈ ಮಾತಿಗೆ ಅಲ್ಲಿ ಇದ್ದಂತ ಅಜ್ಜಿ ನನಗೆ ಇದೊಂದು ಚೂರು ಇಷ್ಟ ಇಲ್ಲ, ಬದಲಾಗಿ ನಿನ್ನ ಮಾತಿಗೆ ಇಲ್ಲಿ ಬಂದಿದ್ದಂತ ಆ ತಾತನ್ಗೆ ಹೇಳ್ತಾಳೆ. ಅದಕ್ಕೆ ಆ ತಾತ ನೀನ್ ಈ ದುಡ್ಡು ಬಗ್ಗೆ ಏನು ಯೋಚನೆ ಮಾಡ್ಕೋಬೇಡ, ನಿನ್ಗೆ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡು, ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಅಜ್ಜಿ ಕರ್ಕೊಂಡ್ ಬಂದಿರೋದು ನೀನಲ್ವಾ, ನೀನೇ ಸೆಲೆಕ್ಟ್ ಮಾಡು, ನಾನು ಸೆಲೆಕ್ಟ್ ಮಾಡೋದಿಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಆ ತಾತ ವಿವಿಯನ್ ನ ಬಿಟ್ಟು ರೀಟಾ ಅನ್ನೋ ಹುಡುಗಿನ ಸೆಲೆಕ್ಟ್ ಮಾಡ್ತಾನೆ. ಇದಾದ್ಮೇಲೆ ವಿವಿಯನ್ ಆ ಸೆಕ್ಯೂರಿಟಿ ತಂದು ಮತ್ತೆ ಅದೇ ಜಾಗದಲ್ಲಿ ಮಲಗಿಸಿ ಹೋಗ್ತಾನೆ. ಇದಾದ್ಮೇಲೆ ಸೋಫಿಯಾ ವಿವಿಯನ್ ಹತ್ರ ಬಂದು ಏನಾಯ್ತು, ಏನಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿದ್ರು ಅಂತ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ವಿವಿಯನ್ ಸೋಫಿಯಾ ಹತ್ರ ತುಂಬಾನೇ ಬೇಜಾರಲ್ಲಿ ಇವ್ರು ನಮ್ಮನ್ನ ದತ್ತಿಗೆ ಕೊಡ್ತಾ ಇಲ್ಲ, ಬದಲಾಗಿ ನಮ್ಮನ್ನ ಮಾರ್ತಾ ಇದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಬರುವಂತ ಸೌಂಡ್ ಕೇಳದಂತೆ ಇವರಿಬ್ರು ಮತ್ತೆ ತಮ್ಮ ಮಂಚದಲ್ಲಿ ಹೋಗಿ ನಾರ್ಮಲ್ ಆಗಿ ಮಲ್ಕೊಂತಾರೆ. ಈಗ ಬಂದಂತ ಸೆಕ್ಯೂರಿಟಿ ಸೋಫಿಯಾ ಮತ್ತೆ ಇನ್ನೊಂದು ಹುಡುಗಿನ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ವಿವಿಯನ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಆ ರೂಮ್ ಇಂದ ಆಚೆ ಬರ್ತಾಳೆ. ಈಗ ಆಚೆ ಬಂದಂತ ವಿವಿಯನ್ ಗೆ ಬ್ರಿಕ್ಸಲ್ ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡೋದು ಇವಳು ಕಣ್ಣಿಗೆ ಕಾಣುತ್ತೆ. ಬಟ್ ಬ್ರಿಕ್ಸಲ್ ವಿವಿಯನ್ ನ ನೋಡೋದೇ ಇಲ್ಲ. ಈಗ ಬ್ರಿಕ್ಸಲ್ ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ, ನಾನ್ ನಿಮ್ಗೆ ರೋಸ್ ರೂಮ್ ಅಲ್ಲಿ ಇದ್ದಂತ ಎಲ್ಲಾ ಹುಡುಗಿನೂ ತೋರಿಸಿದೀನಿ, ಇನ್ನ ಲಿಲ್ಲಿ ರೂಮ್ ಅಲ್ಲಿ ಇರೋಂತ ಹುಡುಗಿನ ಮಾತ್ರ ತೋರಿಸ್ಬೇಕು, ನಾಳೆ ನಿಮ್ಗೆ ಆ ಹುಡುಗಿನ ಕೂಡ ತೋರಿಸ್ತೀನಿ ಅಂತ ಹೇಳ್ತಾಳೆ. ಇವಳ ಈ ಮಾತುಗಳನ್ನ ಕೇಳಿಸ್ಕೊಂಡಂತ ವಿವಿಯನ್ ಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ, ಅದೇನಂದ್ರೆ ಇವ್ರು ನಮ್ಮನ್ನ ಒಳ್ಳೆ ಕುರಿಗಳ ತರ ಎಲ್ಲರಿಗೂ ಮಾರ್ತಾ ಇದಾರೆ ಅಂತ. ಈಗ ಫೋನ್ ಅಲ್ಲಿ ಮಾತಾಡಿದಾದ್ಮೇಲೆ ಬ್ರಿಕ್ಸಲ್ ಅಲ್ಲಿಂದ ಹೋಗಿ ಒಂದು ಕಾರ್ಡ್ ನ ಯೂಸ್ ಮಾಡಿ ಒಂದು ಡೋರ್ ನ ಓಪನ್ ಮಾಡ್ತಾಳೆ. ಇದನ್ನ ನೋಡಿದಂತ ವಿವಿಯನ್ ಅವಳಿಂದನೇ ಓಡೋಗಿ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಆ ಡೋರ್ ಗೆ ಆಕ್ಸೆಸ್ ಬೇಕಲ್ವಾ, ಅದಕ್ಕೆ ಆ ಡೋರ್ ಓಪನ್ ಆಗೋದಿಲ್ಲ. ಇದಾದ್ಮೇಲೆ ವಿವಿಯನ್ ಗೆ ಅಲ್ಲಿ ಗಾರ್ಡ್ಸ್ ನಡ್ಕೊ ಬರ್ತಾರ ಸೌಂಡ್ ಕೇಳುತ್ತೆ. ಅದಕ್ಕೆ ವಿವಿಯನ್ ತನ್ನ ರೂಮ್ ಗೆ ರಿಟರ್ನ್ ಬಂದು ನಿದ್ದೆ ಮಾಡೋ ರೀತಿ ಆಕ್ಟ್ ಮಾಡ್ತಾ ಇರ್ತಾಳೆ. ಇದಾದ್ಮೇಲೆ ಆ ಸೆಕ್ಯೂರಿಟಿ ಸೋಫಿಯಾನ ತಂದು ಅವಳ ಬೆಡ್ ಮೇಲೆ ಮಲಗಿಸಿ ಹೋಗ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ವಿವಿಯನ್ ಸೋಫಿಯಾ ಹತ್ರ ನೀನ್ ಎಷ್ಟು ದಿನದಿಂದ ಟ್ಯಾಬ್ಲೆಟ್ ತಗೊಂತ ಇಲ್ಲ, ನಿಂಗೆ ಯಾವತ್ತಿಂದ ಇದೆಲ್ಲ ಗೊತ್ತು ಅಂತ ಕ್ವಶನ್ ಮಾಡ್ತಾಳೆ. ನನಗೆ ತುಂಬಾ ದಿನಗಳಿಂದ ಬ್ರಿಕ್ಸಲ್ ಮೇಲೆ ಡೌಟ್ ಇತ್ತು, ಅದಕ್ಕೆ ನಾನು ತುಂಬಾ ದಿನದಿಂದ ಟ್ಯಾಬ್ಲೆಟ್ ತಗೊಂತ ಇಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ವಿವಿಯನ್ ಸೋಫಿಯಾ ಹತ್ರ ಈ ವಿಚಾರ ನಮ್ಮಿಬ್ರಿಗೂ ಬಿಟ್ರೆ ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಇಲ್ಲ, ಈ ವಿಚಾರ ಯಾರಿಗೂ ಗೊತ್ತಿಲ್ಲ, ಬಟ್ ಇವತ್ತು ಎಲ್ರಿಗೂ ಹೇಳ್ಬಿಡೋಣ ಅಂತ ನಾನು ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಿವಿಯನ್ ನೀನ್ ಆ ರೀತಿ ಮಾಡಿದ್ರೆ ನೀನೇ ಪ್ರಾಬ್ಲಮ್ ಅಲ್ಲಿ ತಗೊಳಕೊಂತೀಯ, ನೀನ್ ಸುಮ್ನೆ ನಿನ್ ಕೆಲಸನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಳೆ. ಇದಾದ್ಮೇಲೆ ಇವರಿಗೆ ಎವ್ರಿ ಮಂತ್ ರೋಟೀನ್ ಚೆಕ್ಅಪ್ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಅಲ್ಲಿರುವಂತ ಡಾಕ್ಟರ್ ಪ್ರತಿ ಸ್ಟೂಡೆಂಟ್ ಹತ್ರನು ನಿಮ್ಗೆ ಹೆಲ್ತ್ ಎಲ್ಲ ಚೆನ್ನಾಗಿದೆಯಾ, ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲೇ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಈಗ ವಿವಿಯನ್ ಸರದಿ ಕೂಡ ಬರುತ್ತೆ. ವಿವಿಯನ್ ಬಂದಾಗ ಆ ಡಾಕ್ಟರ್ ಅದೇ ರೀತಿನಿ ಕೇಳ್ತಾನೆ. ಈಗ ವಿವಿಯನ್ ಗೆ ಇವನ ಮೇಲೆ ಸ್ವಲ್ಪ ನಂಬಿಕೆ ಬಂತು. ಡಾಕ್ಟರ್ ಎಲ್ಲಾನು ಚೆನ್ನಾಗಿದೆ, ಬಟ್ ನನ್ನ ನೋಡುವತ್ರ ಸ್ವಲ್ಪ ಇಡ್ಚಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಳೆ. ಈಗ ಅವಳಿಗೆ ಆಗಿದಂತ ರ್ಯಾಷಸ್ ನೋಡಿದಂತ ಡಾಕ್ಟರ್ ಏನು ಪರವಾಗಿಲ್ಲ, ನೀನ್ ನಡುವತ್ರ ಆಗಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬದಲಾಗಿ ಮುಖದ ಮೇಲೆ ಆಗಿದ್ರೆ ಎಷ್ಟು ಕಷ್ಟ ಆಗೋದು ಗೊತ್ತಾ ಅಂತ ಹೇಳ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ ಒಂದು ಮೂವಿನ ನೋಡ್ತಾ ಇರೋದು ನಮಗೆ ತೋರಿಸ್ತಾರೆ. ಇವ್ರಿಗೆ ಈ ಸ್ಕೂಲ್ ಅಲ್ಲಿ ಈ ರೀತಿನೂ ಫೆಸಿಲಿಟಿ ಇದೆಯಾ ಅಂತ ನಾವು ನೋಡಕ್ ಹೋದ್ರೆ ಇವರು ಇಲ್ಲಿಗೆ ಬಂದಾಗಿಂದ ಒಂದೇ ಮೂವಿನ ಕಂಟಿನ್ಯೂಸ್ ಆಗಿ ಇವ್ರು ತೋರಿಸ್ತಾ ಇರ್ತಾರೆ. ಈಗ ವಿವಿಯನ್ ಸೋಫಿಯಾ ಕಡೆ ನೋಡಿದಾಗ
ಮಾಡಿದಾಗ ಸೋಫಿಯಾ ತುಂಬಾನೇ ಡಲ್ ಆಗಿರೋದು ಇವಳು ಅಬ್ಸರ್ವ್ ಮಾಡ್ತಾಳೆ. ಈಗ ವಿವಿಯನ್ ಸೋಫಿಯಾ ಹತ್ರ ಹೋಗಿ ಈ ಟಾಬ್ಲೆಟ್ ನ ನಮಗೆ ಯಾಕೆ ಕೊಡ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿಯಾ ಆ ಟಾಬ್ಲೆಟ್ ನ ಬರೀ ನಾವು ನಿದ್ದೆ ಮಾಡ್ಲಿಕ್ಕೆ ಕೊಡ್ತಾರೆ. ಆಕ್ಚುಲಿ ನೆನೆ ಕೊಟ್ಟಿದ್ದು ಹೆವಿ ಡೋಸೇಜ್ ಇದ್ದಂತ ಟಾಬ್ಲೆಟ್. ನಿನ್ನೆ ನಮ್ಮನ್ನ ನೋಡಕ್ಕೆ ಯಾವ್ದೋ ಕಪಲ್ಸ್ ಬಂದಿದ್ರಲ್ವಾ, ಅದಕ್ಕೆ ನಮ್ಗೆ ಎಚ್ಚರನೇ ಆಗ್ಬಾರ್ದು ಅಂತ ಆ ಟಾಬ್ಲೆಟ್ ನ ಕೊಟ್ಟಿದ್ರು ಅಂತ ಹೇಳ್ತಾಳೆ. ಈಗ ವಿವಿಯನ್ ಸೋಫಿಯಾ ಹತ್ರ ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಬಂದಿದ್ರಲ್ವಾ, ಆ ರೀತಿ ಯಾರು ಬಂದೇ ಇಲ್ವಾ ಅಂತ ಕೇಳ್ತಾಳೆ. ಇದಕ್ಕೆ ಸೋಫಿಯಾ ಇಲ್ಲ, ಯಾರು ಕೂಡ ಇವತ್ತರೆಗೂ ಬಂದಿಲ್ಲ, ನಿನ್ನೆನೆ ಫಸ್ಟ್ ಟೈಮ್ ಬಂದಿತ್ತು ಅಂತ ಹೇಳ್ತಾಳೆ. ಇದಾದ್ಮೇಲೆ ಸೋಫಿಯಾ ನಿನ್ನೆ ರಾತ್ರಿ ನಡೆದಂತ ಆ ಘಟನೆನ ಎಲ್ಲಾ ಸ್ಟೂಡೆಂಟ್ ಹತ್ರನು ಹೇಳೋಣ ಅಂತ ಕೇಳ್ತಾಳೆ. ಈ ಮಾತಿಗೆ ವಿವಿಯನ್ ನೀನ್ ಏನಾದ್ರೂ ಬುದ್ಧಿಗಿದ್ದಿ ಇದೆಯಾ, ಇದನ್ನೇನ ತಗೊಂಡೋಗಿ ಯಾವ ಸ್ಟೂಡೆಂಟ್ ಹತ್ರ ಹೇಳಿದ್ರು ಯಾರು ಕೂಡ ಇದನ್ನ ನಂಬೋದಿಲ್ಲ, ಬದಲಾಗಿ ಇದನ್ನ ತಗೊಂಡೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಈಗ ಈ ಸೀನ್ ಇಲ್ಲಿಗೆ ಗಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ವಿವಿಯನ್ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಯಾವಾಗ್ಲೂ ಇವರು ಒಂದೇ ಮೂವಿನ ಹಾಕ್ತಾರೆ, ದಯವಿಟ್ಟು ಅವ್ರಿಗೆ ಹೇಳಿ ಬೇರೆ ಯಾವ್ದಾದ್ರು ಮೂವಿ ಹಾಕ್ಲಿಕ್ಕೆ ಅಂತ ಕೇಳ್ತಾಳೆ. ಈ ಮಾತನ್ನ ಕೇಳಿದಂತ ಆ ಡಾಕ್ಟರ್, ಏನ್ ಹುಡುಗಿ ಇಷ್ಟು ಶಾರ್ಪ್ ಇದ್ದಾಳಲ್ವಾ, ಯಾವ ಹುಡುಗಿ ಕೂಡ ಇಷ್ಟು ಶಾರ್ಪ್ ಇಲ್ಲಿಲ್ಲ, ಬದಲಾಗಿ ಈ ಹುಡುಗಿ ಮಾತ್ರ ಹೇಗೆ ಇಷ್ಟು ಶಾರ್ಪ್ ಆದ್ಲು ಅಂತ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಆ ಡಾಕ್ಟರ್, ಓಕೆ ನಾನು ಮೂವಿ ಚೇಂಜ್ ಮಾಡ್ಲಿಕ್ಕೆ ಹೇಳ್ತೀನಿ, ಆದ್ರೆ ನೀನು ಇಲ್ಲಿ ಬಂದು ನಾನು ಮೀಟ್ ಮಾಡಿದ್ದು ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಗಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಆ ಕ್ಲಾಸ್ ರೂಮ್ ಅಲ್ಲಿ ಇದ್ದಂತ ಆ ಟಿವಿಯಲ್ಲಿ ಈಗ ಬೇರೆ ಮೂವಿ ಓಡ್ತಾ ಇರೋದು ನಮ್ಗೆ ತೋರಿಸ್ತಾರೆ. ಈಗ ವಿವಿಯನ್ ಗೆ ಅನ್ಸುತ್ತೆ ಬ್ರಿಕ್ಸಲ್ ತರ ಆ ಡಾಕ್ಟರ್ ಇಲ್ಲ, ಬದಲಾಗಿ ಆ ಡಾಕ್ಟರ್ ತುಂಬಾನೇ ಒಳ್ಳೆಯವರು ಅಂತ. ಆಮೇಲೆ ಅದೇ ದಿನ ರಾತ್ರಿ ಎಲ್ಲಾ ಸ್ಟೂಡೆಂಟ್ ಊಟನ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿದ್ದಂತ ಒಂದು ಹುಡುಗಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಬೇರೆ ಹುಡುಗಿರು, ಈ ಹುಡುಗಿ ನೀಟಾಗಿಲ್ಲ, ಅದಕ್ಕೆ ಈ ಹುಡುಗಿ ವಾಮಿಟಿಂಗ್ ಮಾಡ್ಕೊಂತ ಇದ್ದಾಳೆ ಅಂತ ಅನ್ಕೊಂತಾಳೆ. ಬಟ್ ವಿವಿಯನ್ ಈಗ ತುಂಬಾನೇ ಚೇಂಜ್ ಆಗಿದ್ದಾಳೆ ಅಲ್ವಾ, ಅದಕ್ಕೆ ವಿವಿಯನ್ ಆ ಹುಡುಗಿ ಹತ್ರ ಬಂದು ಈ ಹುಡುಗಿಗೆ ಏನೂ ಆಗಿಲ್ಲ, ಇದ್ನ ಯಾರು ಬ್ರಿಕ್ಸಲ್ ಹತ್ರ ಹೇಳ್ಬೇಡಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ವಿವಿಯನ್ ಆ ಹುಡುಗಿಗೆ ಹೆಲ್ಪ್ ಮಾಡಿ ಡಾಕ್ಟರ್ ಹತ್ರ ಕರ್ಕೊ ಬರ್ತಾಳೆ. ಈಗ ಡಾಕ್ಟರ್ ಆ ಹುಡುಗಿನ ಚೆಕ್ಅಪ್ ಮಾಡಿ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಂಡು ಅವ್ರಿಬ್ಬರನ್ನ ಅಲ್ಲಿಂದ ಕಳಿಸ್ತಾರೆ. ಇದಾದ್ಮೇಲೆ ವಿವಿಯನ್ ಸೋಫಿಯಾ ಹತ್ರ ಬಂದಾಗ ಸೋಫಿಯಾ ವಿವಿಯನ್ ಹತ್ರ ಇಲ್ಲೇನೋ ತುಂಬಾನೇ ದೊಡ್ಡ ತಪ್ಪು ನಡೀತಾ ಇದೆ, ನಾವ್ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿವಿಯನ್ ಸೋಫಿಯಾ ಹತ್ರ ನಾವ್ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ನಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಸೋಫಿಯಾ ವಿವಿಯನ್ ಹತ್ರ ಆ ಡೋರ್ ನ ಓಪನ್ ಮಾಡಕ್ಕೆ ಸ್ವೈಪ್ ಕಾರ್ಡ್ ನ ಯೂಸ್ ಮಾಡ್ತಾರೆ. ಅದೇ ರೀತಿ ಎವ್ರಿ ನೈಟ್ ಒಂದು ಸೆಕ್ಯೂರಿಟಿ ಬಂದು ಇಲ್ಲಿರೋಂತ ಹುಡುಗಿರ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ. ಅವನನ್ನ ಇದೇ ರಾತ್ರಿ ಹೇಗಾದ್ರೂ ಓಡೋದು ಅವನ ಹತ್ರ ಆ ಕಾರ್ಡ್ ನ ಕಿತ್ಕೊಂಡು ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾಳೆ. ಇವಳ ಈ ಮಾತಿಗೆ ವಿವಿಯನ್ ಏನು ಕೂಡ ಬೇಡ, ನಮ್ಗೆ ಡಾಕ್ಟರ್ ಹೆಲ್ಪ್ ಮಾಡ್ತಾರೆ, ಡಾಕ್ಟರ್ ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾಳೆ. ಈಗ ಸೋಫಿಯಾ, ಆ ಡಾಕ್ಟರ್ನ ನೀನು ನಂಬ್ತೀಯ, ಇಲ್ಲಿರೋರು ಯಾರು ಕೂಡ ಒಳ್ಳೆಯವರಲ್ಲ, ದಯವಿಟ್ಟು ನೀನು ತುಂಬಾನೇ ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾಳೆ. ಇದಾದ್ಮೇಲೆ ಇವ್ರಿಗೆ ಎವ್ರಿ ಮಂತ್ ಒಂದು ರೂಟೀನ್ ಚೆಕ್ಅಪ್ ಇರುತ್ತೆ ಅಲ್ವಾ. ಈಗ ಚೆಕ್ಅಪ್ ಗೆ ಹೋದಂತ ವಿವಿಯನ್ ಚೆಕ್ ಮಾಡಿದಂತ ಆ ಡಾಕ್ಟರ್, ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲಮ್ಮ, ಏನಾದ್ರೂ ತೊಂದರೆ ಇದ್ರೆ ನೀನ್ ಹತ್ರ ಹೇಳ್ಕೊಬಹುದು ಅಂತ ಹೇಳ್ತಾನೆ. ಈಗ ವಿವಿಯನ್ ಗೆ ಆ ಡಾಕ್ಟರ್ ಮೇಲೆ ತುಂಬಾನೇ ನಂಬಿಕೆ ಇದೆ ಅಲ್ವಾ, ಅದಕ್ಕೆ ಡಾಕ್ಟರ್ ಹತ್ರ ವಿವಿಯನ್, ನಮ್ಮ ರೂಮ್ ಅಲ್ಲಿ ಇರುವಂತ ಎಷ್ಟೋ ಜನ ಹುಡುಗಿರಿಗೆ ತುಂಬಾನೇ ತೊಂದರೆಗಳಿದಾವೆ, ಬಟ್ ಅವರು ಯಾರ ಹತ್ರನು ಏನು ಹೇಳ್ಕೊಂತಾನೆ ಇಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿದಂತ ಆ ಡಾಕ್ಟರ್, ನಿಮ್ಗೆ ಏನಾದ್ರು ದೊಡ್ಡ ಪ್ರಾಬ್ಲಮ್ ಇದ್ರೆ ಮಿಸ್ ಬ್ರಿಕ್ಸಲ್ ಹತ್ರ ಹೇಳಿ, ಅವರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ತಾನೆ. ಈ ಮಾತಿಗೆ ವಿವಿಯನ್, ಮಿಸ್ ಬ್ರಿಕ್ಸಲ್ ನಾವ್ ಯಾರು ನಂಬೋದೇ ಇಲ್ಲ, ಬದಲಾಗಿ ನಾವು ನಿಮ್ಮನ್ನೇ ನಂಬ್ತೀವಿ ಅಂತ ಹೇಳ್ತಾಳೆ. ಇವಳ ಈ ಮಾತುಗಳು ಕೇಳಿದಂತ ಡಾಕ್ಟರ್ ಗೆ ಇವಳ ಮೇಲೆ ಸ್ವಲ್ಪ ಡೌಟ್ ಆಗಿ, ಸರಿ ನಿನ್ಗೆ ಈಗೊಂದು ವ್ಯಾಕ್ಸಿನ್ ಹಾಕೋದಿದೆ, ಆ ವ್ಯಾಕ್ಸಿನ್ ಹಾಕಿದ್ರೆ ನಿನ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ವಿವಿಯನ್, ನೀವು ತಾನೇ ಹೇಳಿದ್ರಿ ನನಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಅಂತ, ಬದಲಾಗಿ ಈಗ ವ್ಯಾಕ್ಸಿನ್ ಆಗ್ತಾ ಇದ್ರಲ್ವಾ ಯಾಕೆ ಡಾಕ್ಟರ್ ಅಂತ ಕೇಳ್ತಾಳೆ. ಇವಳ ಈ ಮಾತಿಗೆ ಡಾಕ್ಟರ್ ಗೆ ಕೋಪ ಬಂದು, ಏನ್ ನೀನು ಎಲ್ಲಾ ವಿಚಾರಕ್ಕೂ ನನ್ನ ಕ್ವಶನ್ ಮಾಡ್ತೀಯಲ್ವಾ, ಈ ಸ್ಕೂಲ್ ನ ರೂಲ್ಸ್ ಗೊತ್ತಿದೆಯಲ್ವಾ, ಈ ಸ್ಕೂಲ್ ಅಲ್ಲಿ ಯಾರು ಯಾರನ್ನು ಕ್ವಶನ್ ಮಾಡಂಗಿಲ್ಲ, ಅದೇ ರೀತಿ ನೀನ್ ನನ್ನನ್ನ ಕ್ವಶನ್ ಮಾಡಬಾರ್ದು ಅಂತ ಹೇಳಿ ಅವಳಿಗೆ ಒಂದು ಡ್ರಗ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತಾನೆ. ಈ ಇಂಜೆಕ್ಷನ್ ತಗೊಂಡಂತ ವಿವಿಯನ್ ಗೆ ಏನನ್ನ ನೋಡಿದ್ರು ತುಂಬಾನೇ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ. ಈಗ ವಿವಿಯನ್ ಎಷ್ಟೋ ಕಷ್ಟಪಟ್ಟು ತನ್ನ ಬೆಡ್ ಮೇಲೆ ಬಂದು ಕುತ್ಕೊಂತಾಳೆ. ಇವಳನ್ನ ನೋಡಿದಂತ ಸೋಫಿಯಾ, ಇವತ್ತು ಹೇಗಾದ್ರೂ ಮಾಡಿ ಸೆಕ್ಯೂರಿಟಿನ ಅಟ್ಯಾಕ್ ಮಾಡಿ ಅವನ ಹತ್ರ ಕಾರ್ಡ್ ನ ಕಿತ್ಕೊಳ್ಳೋಣ ಅಂತ ಹೇಳ್ತಾಳೆ. ಈ ಮಾತಿಗೆ ವಿವಿಯನ್, ನಾವು ಆ ರೀತಿ ಮಾಡೋದ್ ಬೇಡ, ಬದಲಾಗಿ ಈ ವಿಚಾರ ಏನಾದ್ರೂ ಮಿಸ್ ಬ್ರಿಕ್ಸಲ್ ಗೆ ಗೊತ್ತಾದ್ರೆ ನಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಈಗ ವಿವಿಯನ್ ಇದನ್ನ ತುಂಬಾನೇ ಜೋರಾಗಿ ಹೇಳಿದ್ದಕ್ಕೆ ಅಲ್ಲೇ ಇದ್ದಂತ ಏವಾ ಅನ್ನೋ ಹುಡುಗಿ ಮಿಸ್ ಬ್ರಿಕ್ಸಲ್ ಗೆ ಫೋನ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡ್ತಾಳೆ. ಅಲ್ಲಿಗೆ ಬಂದಂತ ಮಿಸ್ ಬ್ರಿಕ್ಸಲ್ ಏನು ಎತ್ತಂತ ಏನು ಕೂಡ ಕೇಳ್ದೆ ಅಲ್ಲಿದ್ದಂತ ವಿವಿಯನ್ ಹೇಳ್ಕೊಂಡೋಗಿ ಒಂದು ಜೈಲಲ್ಲಿ ಹಾಕ್ತಾಳೆ. ಓ, ಈ ಸ್ಕೂಲ್ ಅಲ್ಲಿ ಸಣ್ಣ ತಪ್ಪಕ್ಕೂ ದೊಡ್ಡ ಶಿಕ್ಷೆ ಇದೆಯಲ್ವಾ, ಅದಕ್ಕೆ ಈಗ ವಿವಿಯನ್ ಹೇಳ್ಕೊಂಡೋಗಿ ಒಂದು ಸೆಲ್ ಅಲ್ಲಿ ಹಾಕಿದ್ದಾರೆ. ಇದಾದ್ಮೇಲೆ ಬ್ರಿಕ್ಸಲ್ ತಾನು ಸ್ಟೇ ಆಗಿದ್ದಂತ ರೂಮ್ ಗೆ ಎಂಟ್ರಿನ ಕೊಡ್ತಾಳೆ. ಇದಾದ್ಮೇಲೆ ಅವಳು ಅಲ್ಲಿದ್ದಂತ 2 ಗ್ಲಾಸ್ಗೆ ಎಣ್ಣೆನ ಹಾಕ್ತಾ ಇರ್ಬೇಕಾದ್ರೆ ಒಂದಿನ ಬ್ರಿಕ್ಸಲ್ ಗೆ ಇನ್ನೊಂದ್ ಯಾರಿಗಪ್ಪ ಅಂತ ನಾವು ನೋಡಕ್ ಹೋದ್ರೆ ಇದು ಬೇರೆ ಯಾರಿಗೂ ಅಲ್ಲ, ಅಲ್ಲೇ ಇದ್ದಂತ ಡಾಕ್ಟರ್ಗೆ. ಈಗ ನಮ್ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಈ ಬ್ರಿಕ್ಸಲ್ ಮತ್ತೆ ಆ ಡಾಕ್ಟರ್ ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ ಅಂತ. ಈಗ ಆ ಡಾಕ್ಟರ್ ಮಿಸ್ ಬ್ರಿಕ್ಸಲ್ ಹತ್ರ ನಾವು ಇದೇ ತರ ತುಂಬಾನೇ ಹುಡುಗಿನ ರೆಡಿ ಮಾಡ್ಬೇಕಾಗಿದೆ ಅಂತ ಹೇಳ್ತಾನೆ. ಈ ಮಾತಿಗೆ ಮಿಸ್ ಬ್ರಿಕ್ಸಲ್, ಏನ್ ಸರ್ ನೀವು ಮೊದ್ಲೇನೆ ಹೇಳಿದ್ರಲ್ವಾ ಇದೇ ಲಾಸ್ಟ್ ಬ್ಯಾಚ್ ಅಂತ, ಮತ್ತೆ ಈಗ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದೀರಲ್ಲ, ಈಗಾಗ್ಲೇ ನಾವು ತುಂಬಾನೇ ತಪ್ಪುಗಳನ್ನ ಮಾಡಿದೀವಿ, ಇದೇ ನನ್ನ ಲಾಸ್ಟ್ ಬ್ಯಾಚ್, ನಾನು ಮುಂದೆ ಈ ಕೆಲಸನ ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಈ ಮಾತಿಗೆ ಆ ಡಾಕ್ಟರ್, ಹೌದು ನಾನು ಅದೇ ರೀತಿನೇ ಹೇಳಿದ್ದು, ಬಟ್ ಏನ್ ಮಾಡೋದು, ಈ ಬಿಸ್ನೆಸ್ ಇಂದ ತುಂಬಾನೇ ಲಾಭ ಬರ್ತಾ ಇರೋದ್ರಿಂದ ಈ ಬಿಸ್ನೆಸ್ ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರುವಂತ ಡಾನ್ ಈ ಬಿಸ್ನೆಸ್ ನ ಕಂಟಿನ್ಯೂ ಮಾಡೋದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾನೆ. ಅವನು ಈ ಬಿಸ್ನೆಸ್ ಇಂದ ಡಬಲ್ ಅಲ್ಲ ತ್ರಿಬಲ್ ಲಾಭ
ಲಾಭನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ. ನಾವೇನಾದ್ರೂ ಈ ಬಿಸ್ನೆಸ್ ನ ಇಲ್ಲಿಗೆ ಕ್ವಿಟ್ ಮಾಡಕ್ ಹೋದ್ರೆ ಅವ್ನು ನಮ್ಮಿಬ್ಬರು ಸುಮ್ನೆ ಬಿಡುದಿಲ್ಲ, ಇಬ್ಬರನ್ನು ಕೊಂದಾಗ್ತಾನೆ ಅಂತ ಹೇಳ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಸೋಫಿ ಹತ್ರ ಒಂದು ಸೆಕ್ಯೂರಿಟಿ ಗಾರ್ಡ್ ಇರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಅಲ್ಲಿಗೆ ಬಂದಿರೋಂತ ಸೆಕ್ಯೂರಿಟಿ ಅಲ್ಲಿ ಸುಮ್ನೆ ಮಲಗಿರೋಂತ ಒಂದು ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಒಳ್ಳೆ ಟೈಮ್ ಅಂತ ಯೋಚನೆ ಮಾಡಿದಂತ ಸೋಫಿಯಾ ಅವನ ಹಿಂದೆನೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆ ಸೆಕ್ಯೂರಿಟಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತಾನೆ. ಸೋಫಿಯಾ ಈಗ ಅವನ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಅವ್ನಿಗೆ ಏನು ಕೂಡ ಆಗ್ತಾ ಇರೋದಿಲ್ಲ. ಅದಕ್ಕೆ ಸೋಫಿಯಾ ಅವನ ಕೈಯಿಂದ ತಪ್ಪಿಸ್ಕೊಂಡು ಬೇರೆ ರೂಮ್ ಗೆ ಬಂದ್ಬಿಡ್ತಾಳೆ. ಆದ್ರೆ ಆ ಸೆಕ್ಯೂರಿಟಿ ಸೋಫಿಯಾನ ಫಾಲೋ ಮಾಡ್ಕೊಂಡು ಅದೇ ರೂಮ್ ಗೆ ಬರ್ತಾನೆ. ಬಟ್ ಸೋಫಿಯಾ ಎಷ್ಟೇ ಟ್ರೈ ಮಾಡಿದ್ರು ಆ ಸೆಕ್ಯೂರಿಟಿಗೆ ಏನು ಕೂಡ ಮಾಡಕ್ ಆಗೋದಿಲ್ಲ. ಬದಲಾಗಿ ಆ ಸೆಕ್ಯೂರಿಟಿನ ಸೋಫಿಯಾಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅವನ ಕೈಯಲ್ಲಿ ಏಡ್ಸಿನಿಂದ ಸೋಫಿಯಾ ಅನ್ಕಾನ್ಶಿಯಸ್ ಆಗಿ ಮಲಗಿರ್ಬೇಕಾದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಅವಳ ಹತ್ರ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅಷ್ಟರಲ್ಲಿ ಎಚ್ಚರಾದಂತ ಸೋಫಿಯಾ ಅಲ್ಲಿ ಪಕ್ಕದಲ್ಲಿದ್ದಂತ ಐರನ್ ಬಾಕ್ಸ್ ಅಲ್ಲಿ ಅವನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾಳೆ. ಈ ಏಟನ್ನು ತಿಂದಂತ ಆ ಸೆಕ್ಯೂರಿಟಿ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಮಲಗಿಬಿಡ್ತಾನೆ. ಈಗ ನಮ್ಮ ಸೋಫಿಯಾದ ಪ್ಲಾನ್ ಸಕ್ಸಸ್ ಆಗಿದೆ ಅಲ್ವಾ? ಅದಕ್ಕೆ ಸೋಫಿಯಾ ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಇದ್ದಂತ ಆಕ್ಸಿಸ್ ಕಾರ್ಡ್ ನ ತಗೊಂಡು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಈಗ ಸೋಫಿಯಾಗೆ ತನ್ನ ಫ್ರೆಂಡ್ ಆದಂತ ವಿವಿಯನ್ ಇರೋದು ಜ್ಞಾಪಕಕ್ಕೆ ಬರುತ್ತೆ. ಅದಕ್ಕೆ ವಿವಿಯನ್ ಹೇಗಾದ್ರೂ ಮಾಡಿ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ವಿವಿಯನ್ ಹತ್ರ ಬರ್ತಾಳೆ. ಆದ್ರೆ ಸೋಫಿಯಾ ವಿವಿಯನ್ ಹತ್ರ ಬರೋ ಸತ್ಗೆ ಆ ಸೆಕ್ಯೂರಿಟಿ ಗಾರ್ಡ್ ಗೆ ಎಚ್ಚರಾಗಿ ಅಲ್ಲಿದ್ದಂತೆ ಎಮರ್ಜೆನ್ಸಿ ಅಲಾರಾಮ್ ನ ಆನ್ ಮಾಡ್ಬಿಟ್ಟಿರ್ತಾನೆ. ಈ ಸೌಂಡ್ ಕೇಳಿದಂತ ಸೋಫಿಯಾ ವಿವಿಯನ್ ಹತ್ರ ನಾನು ಖಂಡಿತವಾಗಿ ರಿಟರ್ನ್ ಬರ್ತೀನಿ, ಸ್ವಲ್ಪ ಹೊತ್ತಿಗೂ ವೇಟ್ ಮಾಡು ಅಂತ ಹೇಳ್ತಾಳೆ. ಈಗ ವಿವಿಯನ್ ಸೋಫಿಯಾ ಹತ್ರ ಹೇಗಾದ್ರೂ ಮಾಡಿ ಇಲ್ಲಿಂದ ಬಿಡಿಸು ಅಂತ ಕೇಳ್ಕೊಂತಾಳೆ. ಬಟ್ ಸೋಫಿಯಾ ಹತ್ರ ಅಷ್ಟು ಟೈಮ್ ಇಲ್ಲ. ಅದಕ್ಕೀಗ ಸೋಫಿಯಾ ಅಲ್ಲಿಂದ ಓಡಗಿ ಎಲ್ಲೋ ಒಂದ್ ಕಡೆ ಅನ್ಕೊಂತಾಳೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ ಬ್ರಿಕ್ಸಲ್ ಎಲ್ಲಾ ಹುಡುಗಿರ್ನು ಒಂದು ಕ್ಲಾಸ್ ರೂಮ್ ಗೆ ಕರೆದು ನಿಮ್ಮಲ್ಲಿ ಯಾರೊಬ್ರು ತುಂಬಾನೇ ಬೆಲೆ ಬಾಳುವಂತ ಒಂದು ವಸ್ತುನ ನಮ್ಮ ಹತ್ರ ಕದ್ದಿದ್ದಾರೆ, ಅದನ್ನ ಅವ್ರ ಹತ್ರ ಹೋಗಿ ಚೆಕ್ ಮಾಡಿದ್ರೆ ಆ ವಸ್ತು ಅವ್ರ ಹತ್ರ ಇಲ್ಲ, ನಿಮ್ಮ ಹತ್ರ ಯಾರ ಹತ್ರ ಕೊಟ್ಟಿದ್ರೆ ಮರ್ಯಾದೆಗೆ ರಿಟರ್ನ್ ಕೊಡಿ, ಇಲ್ಲಾಂದ್ರೆ ಒಬ್ಬೊಬ್ರಿಗೂ ಒಂದೊಂದ್ ದಿನ ಶಿಕ್ಷೆ ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಬಟ್ ಯಾವುದೇ ಸ್ಟೂಡೆಂಟ್ ಇವಳ ಮಾತಿಗೆ ರೆಸ್ಪಾನ್ಸೇ ಮಾಡ್ತಾ ಇರೋದಿಲ್ಲ. ಅದಕ್ಕೆ ಈಗ ಆ ಡಾಕ್ಟರ್ ತುಂಬಾನೇ ಸಾಫ್ಟ್ ಆಗಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂತಾ ಇದೀವಿ, ಹೊರಗಡೆ ವಾತಾವರಣ ಒಂದು ಚೂರು ಚೆನ್ನಾಗಿಲ್ಲ, ನಿಮ್ಗೆ ಹೊಟ್ಟೆಗೆ ಊಟ ಮೈಗೆ ಬಟ್ಟೆ ಎಲ್ಲಾನು ಕೊಟ್ಟು ತುಂಬಾನೇ ಚೆನ್ನಾಗಿ ಸಾಕ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಸಾಕಾಗದೆ ನಿಮ್ಮನ್ನೆಲ್ಲಾರನು ಬಿಟ್ಟೋದ್ರು. ಬಟ್ ನಾವು ಆ ರೀತಿ ಮಾಡ್ಲಿಲ್ಲ, ನಿಮ್ಮನ್ನ ಸಣ್ಣ ವಯಸ್ಸಿಂದ ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಸಾಕಿದೀವಿ, ಸ್ವಲ್ಪನೂ ನಿಮ್ಗೆ ಹೆಚ್ಚು ಕಮ್ಮಿ ಆಗದಂಗೆ ಕಾಪಾಡಿದೀವಿ, ಅದಕ್ಕೆ ನೀವು ಕೊಡುವಂತ ಬಹುಮಾನ ಇದೇನಾ ಅಂತ ಕೇಳ್ತಾನೆ. ಅದಾದ್ಮೇಲೆ ಡಾಕ್ಟರ್ ಅಲ್ಲಿದ್ದಂತ ಒಂದು ಹುಡುಗಿನ ಹೇಳ್ಕೊಂಡೋಗಿ ಡೈಲಿ ಇದೇ ರೀತಿ ಆ ಕಾರ್ಡ್ ಸಿಗೋವರೆಗೂ ಒಂದೊಂದು ಹುಡುಗಿನ ಹೇಳ್ಕೊಂಡೋಗಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಬ್ರಿಕ್ಸಲ್ ಗೆ ಈ ಹುಡುಗಿನ ಮೇಲೆ ಎಲ್ಲ ಡೌಟ್ ಬಂದಿದೆ. ಅದಕ್ಕೆ ಬ್ರಿಕ್ಸಲ್ ತಾನೇ ಖುದ್ದಾಗಿ ಅವ್ರ ಮುಂದೆ ಬಂದು ನಿಂತ್ಕೊಂಡು ಎಲ್ಲರೂ ಟಾಬ್ಲೆಟ್ ತಗೊಂಡಿದಾರ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಈಗ ವಿವಿಯನ್ ಸರ್ದಿ ಕೂಡ ಬರುತ್ತೆ. ವಿವಿಯನ್ ಕೂಡ ಅವಳ ಮುಂದೆ ನೀಟಾಗಿ ಟಾಬ್ಲೆಟ್ ನ ತಗೊಂಡು ಬೆಡ್ ಗೆ ಬರ್ತಾಳೆ. ಬಟ್ ಈಗ ವಿವಿಯನ್ ಟಾಬ್ಲೆಟ್ ನ ತಗೊಂಡಿದ್ದಾಳೆ ಅಲ್ವಾ, ಅದಕ್ಕೆ ವಿವಿಯನ್ ಈಗ ತುಂಬಾನೇ ನಿದ್ದೆ ಬರ್ತಾ ಇರುತ್ತೆ. ಈಗ ವಿವಿಯನ್ ಈ ನಿದ್ದೆನ ಹೇಗಾದ್ರೂ ತಪ್ಪಿಸ್ಕೊಬೇಕು ಅಂತ ತನ್ನ ಹತ್ರ ಇದ್ದಂತ ಏರ್ಪಿನ್ ಇಂದ ತನಗೆ ತಾನೇ ಗಾಯ ಮಾಡ್ಕೊಂತಾ ಇರ್ತಾಳೆ. ಈ ರೀತಿ ವಿವಿಯನ್ ಯಾಕೆ ಮಾಡ್ತಾ ಇದ್ದಾಳೆ ಅಂದ್ರೆ ಸೋಫಿಯಾ ಕಾರ್ಡ್ ನ ಇಲ್ಲೇ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಇವಳು ಗೊತ್ತು, ಬಟ್ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ವಿವಿಯನ್ ಸೋಫಿಯಾ ಕಾರ್ಡ್ ನ ಎಲ್ಲಿಟ್ಟಿದ್ದಾಳೆ ಅಂತ ಚೆಕ್ ಮಾಡ್ಲಿಕ್ಕೆ ತನಗೆ ತಾನೇ ಗಾಯ ಮಾಡ್ಕೊಂತಾ ಇರ್ತಾಳೆ. ಬಟ್ ಸೋಫಿಯಾ ವಿವಿಯನ್ ಗೆ ಈಸಿ ಆಗ್ಲಿ ಅಂತ ಆ ಕಾರ್ಡ್ ನ ವಿವಿಯನ್ ನ ಬೆಡ್ಶೀಟ್ ಕೆಳಗಡೆ ಇಟ್ಟಿರ್ತಾಳೆ. ಇದನ್ನ ನೋಡಿದಂತ ವಿವಿಯನ್ ಸೋಫಿಯಾಗೆ ಅಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳ್ತಾ ಆ ಕಾರ್ಡ್ ನ ತಗೊಂಡು ಆಚೆ ಹೋಗಲಿಕ್ಕೆ ಟ್ರೈ ಮಾಡ್ತಾಳೆ. ಈಗ ಡೋರ್ ಹತ್ರ ಬಂದ ವಿವಿಯನ್ ಆ ಕಾರ್ಡ್ ನ ಎಷ್ಟು ಸಲ ಸ್ವೈಪ್ ಮಾಡಿದ್ರು ಆ ಡೋರ್ ಈಗ ಓಪನ್ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಮಿಸ್ ಬ್ರಿಕ್ಸಲ್ ಆ ಕಾರ್ಡ್ ಕಳ್ದೋಗಿರೋದಕ್ಕೆ ಆ ಕಾರ್ಡ್ ನ ಆಕ್ಸೆಸ್ ನ ಡಿಲೀಟ್ ಮಾಡ್ತಿರ್ತಾಳೆ. ಈಗ ನಮ್ಮ ವಿವಿಯನ್ ಗೆ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕಂತ ಟಾರ್ಗೆಟ್ ಇದೆ ಅಲ್ವಾ, ಅದಕ್ಕೆ ವಿವಿಯನ್ ಅಲ್ಲಿ ಇದ್ದಂತ ಕಾರ್ಡ್ ನ ಯೂಸ್ ಮಾಡಿ ಆ ಡೋರ್ ನ ಬೋಲ್ಡ್ ಗೆ ಬಿಚ್ಚಾಕ್ತಾಳೆ. ಇದಾದ್ಮೇಲೆ ವಿವಿಯನ್ ಆ ಡೋರ್ ನ ಓಪನ್ ಮಾಡಿ ಸೀದಾ ಬರೋದೇ ಮಿಸ್ ಬ್ರಿಕ್ಸಲ್ ಹತ್ರ. ಈಗ ಮಿಸ್ ಬ್ರಿಕ್ಸಲ್ ಗೆ ಯಾರೋ ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ, ಬಟ್ ಯಾರು ಅಂತ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಅದಕ್ಕೇನೆ ಅವಳು ಅಲ್ಲೇ ಇದ್ದಂತ ಒಂದು ಇಂಜೆಕ್ಷನ್ ಗೆ ಒಂದು ಡ್ರಗ್ಸ್ ನ ಫುಲ್ ಮಾಡಿ ಇಟ್ಕೊಂತಾಳೆ. ಈಗ ನಮ್ಮ ವಿವಿಯನ್ ಅದೇ ರೂಮ್ ಗೆ ಎಂಟ್ರಿನ ಕೊಟ್ಟು ನಮ್ಮ ಫ್ರೆಂಡ್ ಸೋಫಿಯಾ ಎಲ್ಲಿದ್ದಾಳೆ, ಏನ್ ಮಾಡ್ತೀರಿ ಅವಳನ್ನ ಅಂತ ಕೇಳ್ತಾಳೆ. ಅದಕ್ಕೆ ಈಗ ಮಿಸ್ ಬ್ರಿಕ್ಸಲ್ ನನಗೆ ಕೋಪ ಬಂದ್ರೆ ಚೆನ್ನಾಗಿರೋದಿಲ್ವಾ, ನಿನ್ ಏನು ನಿನ್ನ ಫ್ರೆಂಡ್ ನ ನೋಡ್ಬೇಕಲ್ವಾ, ಫಸ್ಟ್ ಈ ಇಂಜೆಕ್ಷನ್ ತಗೋ, ಅದಾದ್ಮೇಲೆ ನಾನೇ ನಿನ್ನ ಫ್ರೆಂಡ್ ನ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ವಿವಿಯನ್ ಗೆ ಬ್ರಿಕ್ಸಲ್ ಬಗ್ಗೆ ಎಲ್ಲ ಕೂಡ ಗೊತ್ತಾಗಿದೆ ಅಲ್ವಾ, ಅದಕ್ಕೆ ಈಗ ವಿವಿಯನ್ ನಾನು ಈ ಇಂಜೆಕ್ಷನ್ ತಗೊಂಡ್ಲ ಅಂದ್ರೆ ನೀನ್ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಾಳೆ. ಈಗ ಮಿಸ್ ಬ್ರಿಕ್ಸಲ್ ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾ ವಿವಿಯನ್ ಹತ್ರ ಬರಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ವಿವಿಯನ್ ಗೆ ಇವಳು ಎಲ್ಲ ಮೂಮೆಂಟ್ ಅರ್ಥ ಆಗುತ್ತೆ. ಅದಕ್ಕೆ ಅಲ್ಲೇ ಇದ್ದಂತ ಒಂದು ಟೇಬಲ್ ಲೈಟ್ ನ ತಗೊಂಡು ಇವಳು ತಲೆಗೆ ಒಂದು ಸರಿಯಾಗಿ ಕೊಡ್ತಾಳೆ. ಈ ಏಟನ ತಡೆಯಕ್ಕಾಗದೆ ಮಿಸ್ ಬ್ರಿಕ್ಸಲ್ ಅಲ್ಲೇ ಕೆಳಗಡೆ ಕುಸ್ತು ಕೆಳಗಡೆ ಬೀಳ್ತಾಳೆ. ಈಗ ಕೆಳಗಡೆ ಬಿದ್ದಿದ್ದಂತ ಡ್ರಗ್ಸ್ ಇಂಜೆಕ್ಷನ್ ನೋಡಿದಂತ ವಿವಿಯನ್ ಅದನ್ನ ತೆಗೆದು ಮಿಸ್ ಬ್ರಿಕ್ಸಲ್ ಗೆ ಇಂಜೆಕ್ಟ್ ಮಾಡ್ಬಿಡ್ತಾಳೆ. ಈ ಸೀನ್ ನೋಡಿದಾಗ ನಮ್ಗೇನೆ ಅನ್ಸುತ್ತೆ ವಿವಿಯನ್ ಗೆ ಎಂತ ಧೈರ್ಯ ಬಂದಿದೆ ಅಂತ. ಇದಾದ್ಮೇಲೆ ವಿವಿಯನ್ ಅವಳ ಹತ್ರ ಇದ್ದಂತ ಆಕ್ಸೆಸ್ ಕಾರ್ಡ್ ನ ಎತ್ಕೊಂಡು ಟೆರೆಸ್ ಮೇಲೆ ಹೋಗ್ತಾಳೆ. ವಿವಿಯನ್ ಗೆ ಫಸ್ಟ್ ಟೈಮ್ ಅಲ್ಲಿ ಆಕಾಶದಲ್ಲಿ ಚಂದ್ರ ಕಾಣ್ತಾ ಇರೋದು ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಆ ಡಾಕ್ಟರ್ ಹೇಳಿರ್ತಾನೆ ಹೊರಗಡೆ ಒಂದು ಚೂರು ವಾತಾವರಣ ಚೆನ್ನಾಗಿಲ್ಲ ಅಂತ, ಬಟ್ ಈಗ ಬಂದ್ ನೋಡಿದ್ರೆ ಅಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಇದಾದ್ಮೇಲೆ ವಿವಿಯನ್ ಗೆ ತನ್ನ ಫ್ರೆಂಡ್ ಸೋಫಿಯಾ ಜ್ಞಾಪಕಾಗಿ ಅವಳು ಹೇಗಾದ್ರೂ ಕಾಪಾಡ್ಬೇಕು ಅಂತ ಕೆಳಗಡೆ ಬರ್ತಾಳೆ. ಈಗ ಕೆಳಗಡೆ ಬಂದ್ ನೋಡಿದ್ರೆ ಸೋಫಿಯನ ಅಲ್ಲೇ ಇದ್ದಂತ ಒಂದು ಸ್ಟಿಲಲ್ಲಿ ಕೂಡಿ ಹಾಕಿರ್ತಾರೆ. ಈಗ ನಮ್ಮ ವಿವಿಯನ್ ಹತ್ರ ಆಕ್ಸೆಸ್ ಕಾರ್ಡ್ ಇದೆಯಲ್ವಾ, ಅದನ್ನ ಯೂಸ್ ಮಾಡಿ ಸೋಫಿಯನ ಅಲ್ಲಿಂದ ರಿಲೀಸ್ ಮಾಡ್ತಾಳೆ. ಅದೇ ರೀತಿ ಇವರಿಬ್ರು ಮುಂದೆ ನಡ್ಕೊಂತ ಬರ್ಬೇಕಾದ್ರೆ ಮುಂದೆ ಇವ್ರಿಗೆ ಒಂದು ರೂಮ್ ಇರೋದು ಅವ್ರ ಕಣ್ಣಿಗೆ ಕಾಣುತ್ತೆ. ಆ ರೂಮ್ ಅಲ್ಲಿ ಏನಿದೆ ಅಂತ ಇವ್ರು ಒಳಗಡೆ ಹೋಗಿ ನೋಡಿದಾಗ ಒಳಗಡೆ ಇರುವಂತ ಡೆಡ್ ಬಾಡಿಗಳ ಮೇಲೆ ಅದರ ಹೆಸರುಗಳು ಬರ್ದಿಟ್ಟಿರ್ತಾರೆ. ಈಗ ತುಂಬಾನೇ ಕಷ್ಟಪಟ್ಟು ಏನು ಅಂತ ಓದಿದಾಗ ಅದು ರಿಟಾ ಅಂತ ಗೊತ್ತಾಗುತ್ತೆ. ಈಗ ಒಳಗಡೆ ಏನಿದೆ ಅಂತ ಇವರಿಬ್ರು ಬಟ್ಟೆನ ತೆಗೆದು ಚೆಕ್ ಮಾಡಿದ್ರೆ ಒಳಗಡೆ ರಿಟಾನ ಸ್ಕಿನ್ ತೆಗೆದಿರೋಂತ ಬಾಡಿ ಇವ್ರ ಕಣ್ಣಿಗೆ ಕಾಣುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ
ಇಲ್ಲಿರುವಂತ ಹುಡುಗಿನ ದುಡ್ಡಿನ ಆಸೆಗೆ ಅವ್ರ ಮುಖದಲ್ಲಿರುವಂತ ಸ್ಕಿನ್ ನ ತೆಗೆದು ಬೇರೆಯವರಿಗೆ ಮಾರಿರ್ತಾರೆ. ಈ ಸೀನ್ ನೋಡಿದಾಗ ನಮ್ಗೇನೆ ಅನ್ಸುತ್ತೆ ಭೂಮಿ ಮೇಲೆ ಈ ರೀತಿ ಜನ ಹೇಗಾದ್ರೂ ಇರ್ತಾರೆ ಅಂತ. ಈಗ ರೀಟನ ಬಾಡಿ ನೋಡಿದಂತ ವಿವಿಯನ್ ಇಲ್ಲಿಂದ ನಾವಿಬ್ರು ಹೇಗಾದ್ರೂ ಎಸ್ಕೇಪ್ ಆಗೋಣ ಅಂತ ಹೇಳ್ತಾಳೆ. ಬಟ್ ಅಷ್ಟರಲ್ಲಿ ಸೋಫಿಯಾ ಬರೀ ನಾವಿಬ್ರು ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಲದು, ಬೇರೆ ಎಲ್ಲಾನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಇವಳೆ ಈ ಮಾತಿಗೆ ವಿವಿಯನ್ ಅದೆಲ್ಲ ಆಗಲ್ಲ, ಇಲ್ಲಿ ಸೆಕ್ಯೂರಿಟಿ ಯಾವ ಟೈಮಲ್ಲಿ ಬರ್ತಾರೋ ಹೇಳಕ್ ಆಗೋದಿಲ್ಲ, ಫಸ್ಟ್ ನಾವ್ ಇಲ್ಲಿಂದ ತಪ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಸೋಫಿಯಾ ಇವಳ ಮಾತಿಗೆ ಒಪ್ಪದೆ ನಾನು ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ವೇಟ್ ಮಾಡು ಅಂತ ಹೇಳ್ತಾಳೆ. ಅದಾದ್ಮೇಲೆ ಸೋಫಿಯಾ ವಿವಿಯನ್ ಹತ್ರ ಇದ್ದಂತ ಆಕ್ಸೆಸ್ ಕಾರ್ಡ್ ನ ತಗೊಂಡು ಹುಡುಗಿರಿದ್ರಲ್ವಾ ಆ ರೂಮ್ಗೆ ಬರ್ತಾಳೆ. ಈಗ ಅಲ್ಲಿಗೆ ಬಂದಂತ ಸೋಫಿಯಾ ಹುಡುಗಿರ ಹತ್ರ ನಡೆದಿದ್ದೆಲ್ಲ ಹೇಳಿ ಅಲ್ಲಿಂದ ಹುಡುಗಿರ್ನ ಆಚೆಗೆ ಕರ್ಕೊ ಬರ್ತಾಳೆ. ಇನ್ನೊಂದು ಕಡೆ ನಮ್ಮ ವಿವಿಯನ್ ಏನ್ ಮಾಡ್ತಾ ಇದ್ದಾಳೆ ಅಂತ ನಾವು ನೋಡಕ್ ಹೋದ್ರೆ ಅಲ್ಲೇ ಇದ್ದಂತ ಒಂದು ರೂಮ್ ಅಲ್ಲಿ ಒಂದು ಡಿಸ್ಪ್ಲೇ ಇರೋದನ್ನ ನೋಡಿ ಆ ಡಿಸ್ಪ್ಲೇ ಮುಂದೆ ಹೋಗಿ ನಿಂತ್ಕೊಂತಾಳೆ. ಈಗ ಆ ಡಿಸ್ಪ್ಲೇ ಅಲ್ಲಿ ಆ ಡಾಕ್ಟರ್ ಮಾತಾಡ್ತದನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ನಮ್ಗೆ ಈ ಮೂವಿಯ ಕಾನ್ಸೆಪ್ಟ್ ಏನು ಅಂತ ಈ ವಿಡಿಯೋದಲ್ಲಿ ನಮ್ಗೆ ತೋರಿಸ್ತಾರೆ. ಆ ಡಾಕ್ಟರ್ ಈಗ ಆ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ವಯಸ್ಸಾಯ್ತು ಅಂತ ರಿಂಕಲ್ಸ್ ಬಂದಿದ್ಯಾ, ನೀವು ಇನ್ ಮುಂದೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ, ನಮ್ಮ ಹತ್ರ ಅದಕ್ಕೆ ಡೋನರ್ಸ್ ಇದಾರೆ ಅಂತ ಹೇಳ್ತಾನೆ. ಆಕ್ಚುಲಿ ಈ ಡಾಕ್ಟರ್ ಇವನ ಹತ್ರ ಬರೋಂತ ಪೇಷಂಟ್ ಗೆ ಇವರ ಡಿಎನ್ ಗೆ ಮ್ಯಾಚ್ ಆಗೋ ತರ ಹುಡುಗಿರ್ನ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಹುಡುಗಿನ ಇಷ್ಟು ಚಿಕ್ಕ ವಯಸ್ಸಿಂದ ಸಾಕಿರೋದಕ್ಕೆ ಕಾರಣ ಈ ಹುಡುಗಿನ ಡೋನರ್ ಆಗಿ ಯೂಸ್ ಮಾಡ್ಲಿಕ್ಕೆ. ಈಗ ಈ ವಿಡಿಯೋ ನೋಡಿದಂತ ನಮ್ಮ ವಿವಿಯನ್ ಗೆ ತುಂಬಾನೇ ಕೋಪ ಮತ್ತೆ ಅಳು ಒಟ್ಟೊಟ್ಟಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಸೋಫಿಯಾ ಎಲ್ಲಾ ಹುಡುಗಿರ್ನು ಒಂದು ಕಡೆ ನಿಲ್ಸಿ ಮಿಸ್ ಬ್ರಿಕ್ಸಲ್ ಮತ್ತೆ ಆ ಡಾಕ್ಟರ್ ಮಾಡ್ತಾರಂತ ಎಲ್ಲಾ ಕಥೆಗಳನ್ನು ಹೇಳ್ತಾಳೆ. ಬಟ್ ಅಲ್ಲಿರೋಂತ ಹುಡುಗಿರು ಇವಳು ಯಾವ ಮಾತು ನಂಬಕ್ಕೆ ರೆಡಿ ಇರೋದಿಲ್ಲ. ಬಟ್ ಅಷ್ಟರಲ್ಲಾಗ್ಲಿ ಅಲ್ಲಿಗೆ ಬಂದಂತ ವಿವಿಯನ್ ತನ್ನ ಜೊತೆ ಮಿಸ್ ಬ್ರಿಕ್ಸಲ್ ಹೇಳ್ಕೊ ಬಂದಿರ್ತಾಳೆ. ಈಗ ಮಿಸ್ ಬ್ರಿಕ್ಸಲ್ ನ ಅಲ್ಲಿದ್ದಂತ ತೆರಿಗೆ ಕಟ್ಟಾಗಿ ನೀನ್ ಕರೆಕ್ಟ್ ಆಗಿ ಹೇಳು ಏನ್ ನಡೀತು ಅಂತ ಕೇಳ್ತಾಳೆ. ಈಗ ಮಿಸ್ ಬ್ರಿಕ್ಸಲ್ ಗೆ ನಮ್ಮ ವಿವಿಯನ್ ಕಂಡ್ರೆ ತುಂಬಾನೇ ಭಯ ಇದೆ ಅಲ್ವಾ, ಅದಕ್ಕೆ ಮಿಸ್ ಬ್ರಿಕ್ಸಲ್ ನಡೆದಿದ್ದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳು ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಮಿಸ್ ಬ್ರಿಕ್ಸಲ್ ನ ಕತ್ ಮೇಲೆ ಒಂದು ಮಾರ್ಕ್ ಇರೋದು ವಿವಿಯನ್ ನೋಡ್ತಾಳೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಮಿಸ್ ಬ್ರಿಕ್ಸಲ್ ಕೂಡ ಒಂದು ಅಜ್ಜಿನೇ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಈಗ ಮಿಸ್ ಬ್ರಿಕ್ಸಲ್ ನ ಅಲ್ಲಿದ್ದಂತ ಒಂದು ಜೈಲಲ್ಲಿ ಹಾಕ್ಬಿಟ್ಟು ಎಲ್ಲಾ ಹುಡುಗಿರು ಆಚೆ ಒಳ್ಳೆಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲಾ ಹುಡುಗಿರ್ನು ಆಚೆ ಕರ್ಕೊಂಡ್ ಬರ್ತಾ ಇದ್ದಂತ ವಿವಿಯನ್ ಮತ್ತೆ ಸೋಫಿಯಾ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಕೈಗೆ ಸಿಕ್ ಬೀಳ್ತಾರೆ. ಈಗ ವಿವಿಯನ್ ಮತ್ತೆ ಸೋಫಿಯಾಗೆ ಗೊತ್ತಿದೆ ಅಲ್ವಾ ಇಲ್ಲಿರೋ ಯಾರು ಕೂಡ ಒಳ್ಳೆಯವ್ರಲ್ಲ ಅಂತ, ಅದಕ್ಕೆ ನೀವು ವಿವಿಯನ್ ಮತ್ತೆ ಸೋಫಿಯಾ ಸೇರ್ಕೊಂಡು ಅಲ್ಲಿದ್ದಂತ ಸೆಕ್ಯೂರಿಟಿನ ಕೊಂದಾಕ್ತಾರೆ. ಇದಾದ್ಮೇಲೆ ಇವರಿಬ್ರು ಕೆಳಗಡೆ ಇದ್ದಂತ ಒಂದು ರೂಮ್ ಗೆ ಹೋಗಿ ಆ ರೂಮ್ ನ ಲಾಕ್ ಮಾಡಿ ಒಳಗಡೆ ಸೇರ್ಕೊಂತಾರೆ. ಈಗ ಅಲ್ಲಿಗೆ ಬಂದಂತ ಡಾಕ್ಟರ್ ತುಂಬಾನೇ ಸೆಂಟಿಮೆಂಟ್ ಇಂದ ನಾನು ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಜ್ಞಾಪಿಸ್ಕೊಳ್ಳಿ, ದಯವಿಟ್ಟು ಈ ಡೋರ್ ನ ಓಪನ್ ಮಾಡಿ ಅಂತ ಕೇಳ್ತಾನೆ. ಇವನ ಈ ಮಾತಿಗೆ ವಿವಿಯನ್ ನಗಾಡ್ತಾ ನಿನ್ಗೆ ನಮ್ಮ ಸ್ಕಿನ್ ತಾನೇ ಬೇಕು ತಗೋ ಅಂತ ಆ ಸ್ಕಿನ್ ನ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದಟ್ ಮೀನ್ಸ್ ಆ ಸ್ಕಿನ್ ನ ಡ್ಯಾಮೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿದಂತ ಆ ಡಾಕ್ಟರ್ ದಯವಿಟ್ಟು ನೀನು ಆ ರೀತಿ ಮಾಡಬೇಡ, ದಯವಿಟ್ಟು ಅದನ್ನ ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆ ಡಾಕ್ಟರ್ ಹಿಂದಿದ್ದಂತ ಸೆಕ್ಯೂರಿಟಿಗೆ ಅವ್ರ ಬಾಸ್ ಇಂದ ಫೋನ್ ಬರುತ್ತೆ. ಆಗ ಅವ್ರ ಬಾಸ್ ನಡೆದಿದ್ದೆಲ್ಲ ತಿಳ್ಕೊಂಡು ಆ ಡಾಕ್ಟರ್ ನಮ್ಗೆ ಯೂಸ್ ಇಲ್ಲ, ಅವ್ನ ಅಲ್ಲೇ ಕುಂದಾಕಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಸೆಕ್ಯೂರಿಟಿ ಒಂದು ಕ್ಷಣನೂ ಯೋಚನೆ ಮಾಡದೆ ಅಲ್ಲಿಂದ ಆ ಡಾಕ್ಟರ್ನ ಎಳ್ಕೊಂಡು ಹೋಗ್ತಾರೆ. ನಮ್ಮ ವಿವಿಯನ್ ಮತ್ತೆ ಸೋಫಿಯಾ ಬಿಟ್ಟು ಇನ್ನೆಲ್ಲ ಹುಡುಗಿರು ತಪ್ಸ್ಕೊಂಡು ಹೋಗಿದ್ರಲ್ವಾ, ಆ ಹುಡುಗಿರಿಗೆ ಯಾವ್ದೋ ಪೊಲೀಸ್ ಕೈಗೆ ಸಿಕ್ಕಿರ್ತಾರೆ. ಈಗ ನಡೆದ ಘಟನೆ ಎಲ್ಲ ತಿಳ್ಕೊಂಡಂತ ಪೊಲೀಸ್ ಈ ಸೋಫಿಯಾ ಮತ್ತೆ ವಿವಿಯನ್ ಹುಡುಕೊಂಡು ಇಲ್ಲಿಗೆ ಬರ್ತಾರೆ. ಈಗ ಈ ಜಾಗಕ್ಕೆ ಬಂದಂತ ಪೊಲೀಸ್ ಸೋಫಿಯಾ ಮತ್ತೆ ವಿವಿಯನ್ ಯಾವ ರೂಮ್ ಅಲ್ಲಿ ಇದ್ದಾರೋ ಆ ರೂಮ್ ನ ಓಪನ್ ಮಾಡಿ ವಿವಿಯನ್ ಮತ್ತೆ ಸೋಫಿಯಾನ ಸೇವ್ ಮಾಡ್ತಾರೆ. ಈಗ ಫಸ್ಟ್ ಟೈಮ್ ಸೋಫಿಯಾ ಮತ್ತೆ ವಿವಿಯನ್ ಆಚೆ ಬೀಳ್ತಾರಂತ ಬೆಳಕು ಮತ್ತೆ ಮಳೆ ಎರಡು ಕೂಡ ನೋಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.